ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. What are we going to do today? Today we are going to do the part 2 of a Kolala Jogi from 7th standard Tili Kannada textbook. 7ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಕೊಳಲ ಜೋಗಿ ಪಾರ್ಟ್ 2 ಅನ್ನು ಮಾಡ್ತಿದ್ದೀವಿ. If you have not yet watched the part 1, please go watch the part 1, then you can come to the part 2. Before starting with the lesson, I request you all to take out your textbook, pencil, eraser, wear your phone and sit in a quiet place. In the part 1 we have ended with, so where the ಕೊಳಲ ಜೋಗಿ he will start playing the flute ನುಡಿಸ್ತಾನೆ. ಸೊ ಕೊಳಲನ ನುಡಿಸ್ತಾನೆ. ಆಲ್ ದ ಎಲ್ಲ ಇಲಿಗಳು ಅವನಿಂದ ಓಡಿ ಬರುತ್ತೆ. ಸೊ wherever it was hidden, everything will come to the street and the street was filled with ಇಲಿ. ಸೊ ಇಲಿಯಿಂದ ತುಂಬಿರುತ್ತೆ. ಆಮೇಲೆ ಏನಾಯಿತು, ವಾಟ್ ಹ್ಯಾಪನ್ ಲೇಟರ್? ಸೊ ಅದನ್ನು ಇವಾಗ ನೋಡೋಣ. ವಿಲ್ ಸಿ ದಟ್ ಲೇಟ್ ನೌ. ಸೊ ಇಟ್ಸ್ ಇನ್ ಪೇಜ್ ನಂಬರ್ 57 ಅಲ್ಲಿ. ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು. ಜೋಗಿ ಕೊಳಲನ್ನು ಬಾರಿಸುತ್ತಾ ವೈಲ್ ಪ್ಲೇಯಿಂಗ್ ಊರಿನ ಹೊರಗೆ ಹಿ ವೆಂಟ್ ಔಟ್ಸೈಡ್ ದ ವಿಲೇಜ್. ಊರ ಜನರು ನೋಡುತ್ತಿದ್ದ ಹಾಗೆ ಆಸ್ ದ ಪೀಪಲ್ ವೆರ್ ಸೀಯಿಂಗ್, ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸಿದವು. ಆಲ್ ದ ಇಲಿ ಅವನನ್ನು ಫಾಲೋ ಮಾಡುತ್ತೆ. ಹಿಂಬಾಲಿಸು ಇಸ್ ಅ ಫಾಲೋ. ಕಡೆಗೆ ಸ್ವಲ್ಪ ದೂರದಲ್ಲಿರುವ ಸ್ವಲ್ಪ ದೂರದಲ್ಲಿರುವ ಸ್ವಲ್ಪ ದೂರ ಅಂದರೆ ಫಾರ್ ವಿತ್ ಲಿಟಲ್ ಫಾರ್ ಹಳ್ಳದ ಕಡೆಗೆ ಹೋದನು. ದೇರ್ ವಾಸ್ ಅ ಕೈಂಡ್ ಆಫ್ ಅ ಹಳ್ಳ ಅಂದರೆ ಫಿಲ್ಡ್ ವಿತ್ ದ ವಾಟರ್, ಅ ಸ್ಮಾಲ್ ಪಾಂಡ್ ಫಿಲ್ಡ್ ವಿತ್ ದ ವಾಟರ್. ಆಗಲೂ ಆ ಇಲಿಗಳ ಗುಂಪು ಅವನ ಹಿಂದೆಯೇ ಬಂತು. ದೆನ್ ಆಲ್ಸೋ ಆಲ್ ದ ಇಲಿ ಕೇಮ್ ಬಿಹೈಂಡ್ ಹಿಮ್. ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿದನು. ಸೊ ಇಟ್ ಡಸಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅ ವಾಟರ್, ಇಟ್ಸ್ ಲೈಕ್ ಅ ಹೋಲ್, ದ ಪಾಟ್ ಹೋಲ್, ಹಳ್ಳ. ಕೊಳಲನ್ನು ಬಾರಿಸುತ್ತಾ ವೈಲ್ ಪ್ಲೇಯಿಂಗ್ ಹಿಲ್ ಗೆಟ್ ಇನ್ ಟು ದಟ್ ಹಳ್ಳ. ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗೆ ಇಳಿದವು. There is a water in that halla. So all the rat, they also get into the water because they were become a numb. ಮಂಕು ಅಂದರೆ ನಂಬಾಗಿರುತ್ತೆ because of the song, because of the flute playing. ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದಿದ್ದ ಇಲಿಗಳಿಗೆ ಈಸಲಿಕೆ ಗೊತ್ತಿದ್ದಿಲ್ಲ. ಸೊ these are the ಇಲಿ which had eaten well and their stomach was too big. So because of that they don't know how to swim. ಈಸಲು ಅಂದರೆ to swim. ಅವೆಲ್ಲವೂ ನೀರಿನಲ್ಲಿ ಮುಳುಗಿ ಸತ್ತು ಹೋದವು. The entire ಇಲಿ was died in the water. ಕೊಳಲ ಜೋಗಿಯು ಹಳ್ಳದಿಂದ ಮೇಲಕ್ಕೆ ಬಂದು he came outside of that ಹಳ್ಳ. ಊರಿನ ಕಡೆಗೆ ತಿರುಗಿದನು. he turned towards a village. ಅಲ್ಲಿ ಸಂತೆ ಮೈದಾನದಲ್ಲಿ in that fair ಅಂದರೆ ಸಂತೆ, ಮೈದಾನ ಅಂದರೆ ಗ್ರೌಂಡ್. ಊರ ಜನರು, ದ ವಿಲೇಜ್ ಪೀಪಲ್, ಹೆಂಗಸರು, ವಿಮೆನ್, ಮಕ್ಕಳು, ಚಿಲ್ಡ್ರನ್ ಸಮೇತ ಜೋಗಿಯ ಈ ಆಟವನ್ನು ನೋಡಲು ಕೂಡಿದ್ದರು. ಎವ್ರಿ ಒನ್ ವರ್ ಫಿಲ್ಡ್ ಟು ಸಿ ದಿಸ್ ಜೋಗೀಸ್ ಪ್ಲೇ. ಗೌಡನು ಅಲ್ಲಿ ದೂರದಲ್ಲಿ ನಿಂತಿದ್ದನು. ಗೌಡ ವಾಸ್ ಸ್ಟ್ಯಾಂಡಿಂಗ್ ದೇರ್ ವೆರಿ ಫಾರ್. ಜೋಗಿಯು ಅವನ ಬಳಿಗೆ ಬಂದನು. ಜೋಗಿ ಕೇಮ್ ನಿಯರ್ ಹಿಮ್. ಒಡೆಯ, ಓನರ್, ಲ್ಯಾಂಡ್ ಲಾರ್ಡ್, ನನ್ನ ಕೆಲಸ ತೀರಿತು. ಐ ಕಂಪ್ಲೀಟೆಡ್ ಮೈ ವರ್ಕ್. ನನ್ನ ಇನಾಮು ಕೊಡೋಣಾಗಲಿ. ಗಿವ್ ಮೈ ಪ್ರೈಸ್. ಇನಾಮು ಇಸ್ ಅ ಪ್ರೈಸ್ ಅಂತ ಕೈ ಜೋಡಿಸಿದನು. he kept his hand like this and he asked for the prize with very humble way. ಜೋಗಿಯ ವೇಷವನ್ನು ನೋಡಿದ ಗೌಡನಿಗೆ, as the gauda saw the attire and the costume of a jogi, ಅಷ್ಟು ಬೆಲೆಯ ಇನಾಮನ್ನು ಕೊಡುವ ಮನಸ್ಸಿದ್ದಿಲ್ಲ. he didn't wanted to give a too high priced gift award for the reward for this jogi. ಏನಾದರೂ ಉಪಾಯದಿಂದ with some idea ಜೋಗಿಗೆ ಬೆದರಿಸಬೇಕೆಂದು. ಸೊ he wanted to make this jogi scared. ಸ್ವಲ್ಪ ಹೊತ್ತು ಆಲೋಚಿಸಿ he'll think for some time and he'll tell, ಎಲ್ಲೋ ತಿರುಕ ಜೋಗಿ. ತಿರುಕ ಜೋಗಿ ಅಂದರೆ the one who wanders here and there. ಎಲ್ಲೋ ತಿರುಕ ಜೋಗಿ. ಬಟ್ಟೆ ಬರ ಇಲ್ಲದವನಿಗೆ, the one who doesn't have a dress, 200 ರೂಪಾಯಿ ಬೆಲೆಯ ಕಡಗ ಕೊಟ್ಟರೆ, ಇಫ್ ಐ ಗಿವ್ ಅ 200 rupees ವರ್ತ್ ಕಡಗ, ಯಾರಾದರೂ ಅದನ್ನು ಕದ್ದು ಬಿಟ್ಟಾರೋ, someone will stole from you. ನಿನಗೆ ಯಾಕೆ ಅದರ ಗಲಾಟೆ? ವೈ ಡು ಯು ವಾಂಟ್ ದಿಸ್ ಕೈಂಡ್ ಆಫ್ ಅ ಫೈಟ್? ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ? ಡೋಂಟ್ ಯು ಇಸ್ ದಟ್ ನಾಟ್ ಎನಫ್ ದಟ್ ಯು ವಿಲ್ ಗೆಟ್ ಒನ್ ಟೈಮ್ ಫುಡ್ ಫಾರ್ ಯು? ಹೋಗು, ಸುಮ್ಮನೆ ಕಡಗದ ಆಸೆ ಮಾಡಬೇಡ. ಜಸ್ಟ್ ಗೋ, ಡೋಂಟ್ ವಿಶ್ ಆ್ಯಂಡ್ ಡೋಂಟ್ ಕಮ್ ಫಾರ್ ದಿಸ್ ಕಡಗ ಅಂತ ಹೇಳ್ತಾನೆ. ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ, ಜಸ್ಟ್ ಸಿಟ್ ಇನ್ ಅವರ್ ಬಾತ್ರೂಮ್. ಮನೆಯವರ ಊಟ ಆದೊಡೆ, ಸೊ ಆಫ್ಟರ್ ದ ಫ್ಯಾಮಿಲಿ ಹ್ಯಾವ್ ದ ಡಿನ್ನರ್ ಆರ್ ಅ ಫುಡ್,
ನಿನಗೂ ಒಂದು ಇಡಿ ಇಕ್ಕಬಹುದು, ನಿನಗೂ ಒಂದು ಇಡಿ ಅನ್ನ ಇಕ್ಕಬಹುದು. ಐ ವಿಲ್ ಆಲ್ಸೋ ಗಿವ್ ಯು ಅ ಲಿಟಲ್ ಬಿಟ್ ಆಫ್ ಫುಡ್ ಆಫ್ಟರ್ ಮೈ ಫ್ಯಾಮಿಲಿ ಈಟ್ಸ್ ದ ಫುಡ್ ಎಂದನು. He'll tell like this very arrogantly, very shameful act of a Gauda, which is really, really bad. We should always have that humbleness toward the people, children, however the people it is, whether he's a sweeper or a cleaner or a driver or an officer or a teacher, whatever the person is, you should respect the person as a human being. Do not go with the grades and what he has done, what is the value, whether he has a money or not. He is a first rank holder, so I should have a friendship with him. I should talk very nicely with him. And you should never be like this. Every time be very humble, be very good to everyone. This is what you will learn, the human values. Human values and humanity is most important than anything in the world. Always remember this. Treat everyone equally. Do not ill-treat anyone in your life. This is not at all good. That won't be not it. You should never be like a Gauda. Understand? Okay. So, ಆಗ ಆ ಹಳ್ಳಿ ಗೌಡನು ಆ ಊರಿನ ದೊಡ್ಡ ಮನುಷ್ಯನಾದ್ದರಿಂದ ಅವನ ಮಾತಿಗೆ ಎಲ್ಲರೂ ನಕ್ಕು. Since the ಹಳ್ಳಿ ಗೌಡ was a very big person, so all the village people, they laughed for it and they told, ಸೈ ತಿರುಕನಿಗೆ ಅಷ್ಟು ಸಾಕು, for this beggar this is enough ಅಂತ they will tell. ಕೊಳಲ ಜೋಗಿಗೆ ತುಂಬ ವ್ಯಸನವಾಯಿತು. ಈ ಫೆಲ್ಟ್ ರಿಯಲಿ ಸ್ಯಾಡ್. ವ್ಯಸನ ಇಸ್ ಅ ಸ್ಯಾಡ್, ದುಃಖವಾಯಿತು. ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ ಅಲ್ಲವೇ? ಹಿ ಟೋಲ್ಡ್, ವಾಟ್ ಎವರ್ ಯು ಹ್ಯಾವ್ ಟೋಲ್ಡ್, ಯು ಆರ್ ನಾಟ್ ಏಬಲ್ ಟು ಕೀಪ್ ಅಪ್ ಯುವರ್ ವರ್ಡ್ಸ್, ಸೊ ಯು ಕೆನಾಟ್ ಡೂ ದಿಸ್ ರೈಟ್ ಅಂತ ಹಿ ವಿಲ್ ಸೇ ಎಂದು ಹೇಳಿ ಜೋಗಿ ಕೊಳಲನ್ನು ಪುನಃ ಬಾಯಿಗೆ ಇಟ್ಟನು. ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ ದ ಫ್ಲೂಟ್ ಅಗೇನ್. ಈಗ ಕೊಳಲಿನಿಂದ ಹೊರಟ ಸ್ವರವೇ ಬೇರೆಯಾಗಿತ್ತು. ನಾವು ದ ಟ್ಯೂನ್ ವಿಚ್ ವಾಸ್ ಪ್ಲೇಯಿಂಗ್ ಫ್ರಮ್ ದ ಫ್ಲೂಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದನ್ನು ಕೇಳಿದೊಡೆ ಜೋಗಿಯನ್ನು ಯವಯಕ್ಕೆಯದೆ ನೋಡುತ್ತಾ ಸಂತೆಯಲ್ಲಿ ಕೂಡಿದ ಜನರು ತಟಸ್ಥರಾದರು. As soon as the people started listening to this music, they become very stunned. ತಟಸ್ಥರಾದರು ಅಂದರೆ they become very stunned. ಕಡೆಗೆ ಕೊಳಲಿನ ಸ್ವರವು ಹೇಗೆ ಜೋರಾಯಿತು ಹಾಗೆ ಮೊದಲು ಊರ ಗೌಡನು, ಆಮೇಲೆ ಬೇರೆ ಜನರು ತಾಳ ಹಾಕಿ ಕುಣಿಯತೊಡಗಿದರು. ಎವ್ರಿ ಒನ್ ಸ್ಟಾರ್ಟೆಡ್ ಡ್ಯಾನ್ಸಿಂಗ್ ಫಾರ್ ದಟ್ ಟ್ಯೂನ್. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ, ಸೊ ಎವ್ರಿ ಒನ್, ಗಂಡಸರು, ಮೆನ್, ಹೆಂಗಸರು, ವಿಮೆನ್, ಮಕ್ಕಳು, ಚಿಲ್ಡ್ರನ್, ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ದೇ ಸ್ಟಾರ್ಟೆಡ್ ಕ್ಲಾಪಿಂಗ್. ಆ್ಯಂಡ್ ಸಂತೆಯ ಮೈದಾನದಲ್ಲಿ ಇನ್ ದಟ್ ಗ್ರೌಂಡ್ ದೇ ಸ್ಟಾರ್ಟೆಡ್ ಡ್ಯಾನ್ಸಿಂಗ್, ಕುಣಿಯತೊಡಗಿದರು. ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು. ಸಮ್ ಪೀಪಲ್ ದೇ ಆಲ್ಸೋ ಸ್ಟಾರ್ಟೆಡ್ ಸಿಂಗಿಂಗ್. ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು. ಇಟ್ ಬಿಕೇಮ್ ವೆರಿ ಸೌಂಡ್ ಇನ್ ದ ಸಂತೆ ಮೈದಾನ. ಕಡೆಗೆ ಎಲ್ಲರೂ ಹಾಡಿ ಹಾಡಿ ಗಂಟಲು ಹಾರಿತು. ಎವ್ರಿ ಒನ್ ದೇ ಸ್ಟಾರ್ಟೆಡ್ ಸಿಂಗಿಂಗ್ ಆ್ಯಂಡ್ ದೇರ್ ಥ್ರೋಟ್ ವರ್ ಕಂಪ್ಲೀಟ್ಲಿ ಡ್ರೈ. ಕುಣಿದು ಕುಣಿದು ಕಾಲುಗಳು ದಣಿದವು. ಸೊ ದೇರ್ ಲೆಗ್ಸ್ ವರ್ ಟಯರ್ಡ್. ಮೈ ಮೇಲಿಂದ ಬೆವರು ಸುರಿಯುತ್ತಿತ್ತು. ದೇ ವರ್ ಸ್ವೆಟ್ಟಿಂಗ್. ಆದರೂ ಕೊಳಲ ಜೋಗಿ ಬಾರಿಸುವುದನ್ನು ನಿಲ್ಲಿಸಲಿಲ್ಲ. ಬಟ್ ಸ್ಟಿಲ್ ಕೊಳಲ ಜೋಗಿ ವಾಸ್ ಸ್ಟಿಲ್ ಪ್ಲೇಯಿಂಗ್. ಇಟ್ ಇನ್ ಸ್ಟಾಪ್ ಪ್ಲೇಯಿಂಗ್ ದ ಫ್ಲೂಟ್. ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು. ದ ಪೀಪಲ್ ದೇ ಕುಡಂಟ್ ಸ್ಟಾಪ್ ಡ್ಯಾನ್ಸಿಂಗ್, ದೇ ಕುಡಂಟ್ ಸ್ಟಾಪ್ ಸಿಂಗಿಂಗ್. ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು. ಚಿಲ್ಡ್ರನ್ ದೇ ಫೆಲ್ ಆನ್ ದ ಗ್ರೌಂಡ್ ಬಿಕಾಸ್ ದ ಲೆಗ್ಸ್ ವರ್ ವೆರಿ ಟಯರ್ಡ್. ಆದರೂ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ, ಬಟ್ ಸ್ಟಿಲ್ ದೇ ವರ್ clapping and they were playing the tala is something like this, you play it, okay, they couldn't stop, they were still doing this even though they were fallen on the ground. Idanna ನೋಡಿ the people saw this. ಊರಿನ ಮುಖಂಡರು, ಏನಂತಾರೆ, the leaders of that village, they will tell, ನಿನ್ನ ಕೊಳಲು ಸಾಕು ಮಾಡು ಮಹಾರಾಯ, ಪ್ಲೀಸ್ ಸ್ಲೋ ಡೌನ್, ಪ್ಲೀಸ್ ಸ್ಟಾಪ್ ದಿಸ್. ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ, ವಿ ಕಾಂಟ್ ಡೂ ಎನಿ ಮೋರ್. ಕೈಗಳಿಗೆ ಗುಳ್ಳೆ ಎದ್ದಿತು. ದೇರ್ ಆರ್ ಬಬಲ್ಸ್ ಇನ್ ಅವರ್ ಹ್ಯಾಂಡ್ಸ್. ಕಾಲುಗಳು ಸೋತು ಹೋದವು. ದ ಲೆಗ್ಸ್ ಆರ್ ಟಯರ್ಡ್ ಎಂದು ಮೊರೆ ಇಟ್ಟರು. ದೇ ಸ್ಟಾರ್ಟೆಡ್ ಪ್ಲೀಡಿಂಗ್ ಟು ಕೊಳಲ ಜೋಗಿ. ಊರ ಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು. ದ ಗೌಡ ಹ್ಯಾಡ್ ಅ ವೆರಿ ಬಿಗ್ ಸ್ಟಮಕ್.
ಅವನು ಇನ್ನೂ ಕುಡಿಯಲಾರದೆ ಕಡೆಗೆ ದೊಪ್ಪನೆ ಕೆಳಗೆ ಬಿದ್ದು ಬಿಟ್ಟನು. ಹಿ ಕುಡಂಟ್ ಡ್ಯಾನ್ಸ್ ಎನಿಮೋರ್. ಹಿ ಫೆಲ್ ಆನ್ ದ ಗ್ರೌಂಡ್. ದೊಪ್ಪ ಅಂದರೆ ಬೈ ಮೇಕಿಂಗ್ ಅ ಸೌಂಡ್ ಹಿ ಫೆಲ್ ಆನ್ ದ ಗ್ರೌಂಡ್. ಎರಡು ಕೈಗಳನ್ನು ಜೋಡಿಸಿ, ಸೊ ಹಿ ವಿಲ್ ಕಮ್ ಇನ್ ಟು ದಿಸ್ ಪೋಸ್ಚರ್. ಹಿಲ್ ಟೆಲ್, ಮಾರಾಯ ನಿನ್ನ ಕಡಗವನ್ನು ಕೊಡುತ್ತೇನೆ. ಐ ವಿಲ್ ಗಿವ್ ಯು ಯೋರ್ ಕಡಗ. ನಿನ್ನ ಕೊಳಲು ಬಾರಿಸುವುದನ್ನು ಒಮ್ಮೆ ನಿಲ್ಲಿಸು. ಪ್ಲೀಸ್ ಸ್ಟಾಪ್ ಪ್ಲೇಯಿಂಗ್ ದಿಸ್ ಫ್ಲೂಟ್ ಎಂದನು. ಸೊ ಹಿಲ್ ಟೆಲ್ ಲೈಕ್ ದಟ್. ಕೊಳಲ ಜೋಗಿಗೆ ಇವನ ಸ್ಥಿತಿಯನ್ನು ನೋಡಿ ಕನಿಕರ ಹುಟ್ಟಿತು. ಕೊಳಲ ಜೋಗಿ ಹಿ ವಿಲ್ ಲುಕ್ ಅಟ್ ಹಿಮ್ ಆ್ಯಂಡ್ ಹಿ ವಿಲ್ ಗೆಟ್ ಅ ಸಿಂಪತಿ, ಕನಿಕರ ಆನ್ ದಿಸ್ ಸಿಚುಯೇಷನ್, ಸ್ಥಿತಿ. ಕೊಳಲು ಬಾರಿಸುವುದನ್ನು ಅವನು ನಿಲ್ಲಿಸಿದನು. ಸೊ ಹೀ ಸ್ಟಾಪ್ಡ್ ಪ್ಲೇಯಿಂಗ್ ದ ಕೊಳಲು. ಸ್ವಲ್ಪ ದಣಿವಾರಿದ ಮೇಲೆ, ಆಫ್ಟರ್ ಎವ್ರಿ ಒನ್ ಗಾಟ್ ರಿಲ್ಯಾಕ್ಸ್ಡ್, ಎಲ್ಲರೂ ಕುಳಿತುಕೊಂಡು, ಎವ್ರಿ ಒನ್ ದೇ ಸ್ಯಾಟ್, ಕೊಳಲ ಜೋಗಿಗೆ ಇನಾಮು ಕೊಡಲಿಕ್ಕೆ, ಟು ಗಿವ್ ಅ ಇನಾಮು ಫಾರ್ ಕೊಳಲ ಜೋಗಿ, 200 ರೂಪಾಯಿ ವಂತಿಗೆ ಮಾಡಿ ಕೂಡಲೇ ಅವನ ಮುಂದಿಟ್ಟರು. ದೇ ಕಲೆಕ್ಟೆಡ್ 200 rupees ಆ್ಯಂಡ್ ದೇ ಕೆಪ್ಟ್ ಇನ್ ಫ್ರಂಟ್ ಆಫ್ ಹಿಮ್. ಆಗ ಜೋಗಿಯು ಅದನ್ನು ಕಂಡು ನಸನಕ್ಕು. The Jogi, he saw that, he smiled and he told, ತಿರುಕನಾದ ನನಗೆ ಈ ಹಣ ಬೇಕಿಲ್ಲ. ಐ ಆಮ್ ಅ ತಿರುಕ, ಐ ಆಮ್ ದ ಪರ್ಸನ್ ಹೂ ವ್ಯಾಂಡರ್, ಐ ಆಮ್ ಅ ವ್ಯಾಂಡರರ್. ಐ ಡೋಂಟ್ ನೀಡ್ ದಿಸ್ ಮನಿ. ಇದರಿಂದ ನಿಮ್ಮ ಊರ ಹೊರಗಿನ ಹಾಳು ಗುಡಿಯನ್ನು ಸರಿ ಮಾಡಿ. ಸೊ ವಿತ್ ದಿಸ್ ಮನಿ ಪ್ಲೀಸ್ ಕರೆಕ್ಟ್, ರಿಪೇರ್ ದ ವರ್ಕ್, ರಿಪೇರ್ ದ ಗುಡಿ, ಅ ಸ್ಮಾಲ್ ಟೆಂಪಲ್ ಔಟ್ಸೈಡ್ ಯುವರ್ ವಿಲೇಜ್. ನನಗೆ ಮಾತು ಕೊಟ್ಟು ಮೋಸ ಮಾಡಿದರಿಂದ, ಯು ಗೇವ್ ಮಿ ದ ವರ್ಡ್ ಆ್ಯಂಡ್ ಯು ಚೀಟೆಡ್ ಮೀ. ಮೋಸ, ಯು ಚೀಟೆಡ್ ಮೀ. ಬಿಕಾಸ್ ಆಫ್ ದಿಸ್ ಐ ಮೇಡ್ ಲೈಕ್ ದಿಸ್. ನೀವು ಈ ರೀತಿ ಕಷ್ಟದಲ್ಲಿ ಬೀಳಬೇಕಾಯಿತು. ಯು ಆಲ್ ಸಫರ್ಡ್ ಇನ್ ದಿಸ್ ಡಿಫಿಕಲ್ಟಿ. ಇನ್ನಾದರೂ ಆಡಿ ತಪ್ಪಬೇಡಿ. ಫ್ರಮ್ ನೌ ಆನ್ ರಿಮೆಂಬರ್, ಇಫ್ ಯು ಗಿವ್ಸ್ ಯುವರ್ ವರ್ಡ್ಸ್, ಆಲ್ವೇಸ್ ರಿಮೆಂಬರ್ ಯು ಹ್ಯಾವ್ ಟು ಫಾಲೋ ದ ವರ್ಡ್ಸ್. ಡು ನಾಟ್ ಲೈ ಆರ್ ನೆವರ್ ಚೀಟ್ ಫಾರ್ ಎನಿ ಒನ್ ಅಂತ ದ ಕೊಳಲ ಜೋಗಿ ವಿಲ್ ಟೆಲ್ ಟು ಎವ್ರಿ ವಿಲೇಜರ್ ಎಂದು ಹೇಳಿ ಹೊರಟು ಹೋದನು. ಹಿ ಲೆಫ್ಟ್. ಅಂದಿನಿಂದ ಆ ಊರಿಗೆ ಇಲಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿದೆ. ಫ್ರಮ್ ದಟ್ ಡೇ ದ ನೇಮ್ ಆಫ್ ದ ವಿಲೇಜ್ ಇಸ್ ಚೇಂಜ್ ಫ್ರಮ್ ಇಲಿಯೂರು ಟು ಕೊಳಲೂರು. This is the lesson Kolala Jogi. So we have completed the lesson. So this was the part 2. Please watch the part 1 before coming to this part 2. So I hope you have understood this lesson. The moral of the lesson is never cheat, never lie, always treat everyone equally. So this is the moral that we have learned from this lesson. And activities, children, you have to do it on your own. You all know that I won't be doing the activities. I'll meet you all with one more lesson very soon anta helta. If any of your friends are struggling with lesson, please share this video to them. You will gain the knowledge by sharing the knowledge anta helta. You can also teach your friend the lesson by yourself also. Like ಮಾಡಿ, share ಮಾಡಿ, subscribe ಮಾಡಿ to ಯಶಸ್ವಿ ಕನ್ನಡ ವಾಣಿ YouTube channel. I'll meet you all with one more lesson ಅಂತ ಹೇಳ್ತಾ ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these e-books. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So
Knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.